ಹಾಯ್ ಹಲೋ ಗುಡ್ ಮಾರ್ನಿಂಗ್. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ವೆಲ್ಕಮ್ ಬ್ಯಾಕ್ ಟು ವಿನೋದ್ ನಿವೇದಿತಾ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆನೇ ಕಾರಲ್ಲೇ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಆ್ಯಸ್ ಯೂಶ್ವಲ್ ಗುರುವಾರ ಶುಕ್ರವಾರ ಮನೇಲಿ ಕೆಲಸ ಇರೋದ್ರಿಂದ ಗೋಯಿಂಗ್ ಟು ಕೋಲಾರ್. ತುಂಬ ಜನ ಕಮೆಂಟ್ಸಲ್ಲಿ ಹೇಳಿದರು ಮತ್ತು ನಮ್ಮ ಮನೆಯವ್ರು ಹೇಳಿದರು, ಏನು ವ್ಲಾಗಲ್ಲಿ ಬರೀ ಟ್ರಾವೆಲಿಂಗೇ ತೋರಿಸ್ತಿರ್ತೀಯ, ಕಾರಲ್ಲೇ ತೋರಿಸ್ತಿರ್ತೀಯ ಅಂತ. ಬಟ್ ಏನು ಮಾಡೋದು, ಕರೆಂಟ್ ಸಿಚುವೇಶನ್ ಹಂಗೆ ಇದೆ. ನಾನು ಒಂದು ಕಡೆ ಇದ್ದೀನಿ, ಕೆಲಸ ಒಂದು ಕಡೆ ಇದೆ, ಅಪ್ಪ ಅಮ್ಮ ಒಂದು ಕಡೆ ಇದ್ದಾರೆ, ಹೆಂಡತಿ ಮಗ ಒಂದು ಕಡೆ ಇದ್ದಾರೆ. ಸೊ ಓಡೋದೇ ಆಗ್ಬಿಟ್ಟಿದೆಯಲ್ಲ, ಆದ ಕಾರಣ ಕಾರಲ್ಲೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಂಗಾಗಿದೆ. ಬನ್ನಿ ಒಳ್ಳೆ ಕಡೆ ಬ್ರೇಕ್ಫಾಸ್ಟ್ ಮಾಡಿಕೊಂಡು, ಇವತ್ತೆಲ್ಲರಿಗೂ ನನಗೆ ಲಾಗಿನ್ಗಿನ್ನ ತುಂಬ ಟೈಮ್ ಇದೆ. ಯಾಕಂದರೆ ಇದು ಬೆಳಗ್ಗೆ ಇನ್ನೂ 7 ಗಂಟೆ. ಸೊ 3:30 4 o'clock ತನಕ ಟೈಮ್ ಇದೆ. ನಿಮ್ಮೆಲ್ಲರಿಗೂ ಒಳ್ಳೆ ಪುಣ್ಯಕ್ಷೇತ್ರ ತೋರಿಸ್ತೀನಿ. ಕೋಲಾರಲ್ಲಿರೋಂತಹ ಪುಣ್ಯಕ್ಷೇತ್ರ ತುಂಬ ಜನಕ್ಕೆ ಗೊತ್ತಿರುತ್ತೆ, ಇನ್ನು ತುಂಬ ಜನಕ್ಕೆ ಗೊತ್ತಿರೋದಿಲ್ಲ. ದಕ್ಷಿಣ ಕಾಶಿ ನೋಡೋಣ. ಮನೆ ಎಷ್ಟೇ ಬೇಗ ಬಿಟ್ರೂ ಟ್ರಾಫಿಕಲ್ಲಿ ಸಿಕ್ಕಾಕೊಂಡ್ಬಿಡ್ತೀನಿ. ಸೊ ನಾರ್ಮಲಾಗಿ 6:37 ಆಗಿತ್ತು. ಸೊ ಸ್ಕೂಲು ಕಾಲೇಜಸ್ಸು ಕೆಲಸ ಸ್ಟಾರ್ಟ್ ಮಾಡೋದಕ್ಕೆ ಮೊದಲು ಟೌನ್ ಆಚೆ ಹೋಗ್ಬಿಡೋಣ, KR ಪುರಂ ದಾಟ್ಬಿಡೋಣ ಅಂತ. ಬಟ್ ಸ್ಟಿಲ್ ಹೆಬ್ಬಾಳೆಯಿಂದ ಮುಂದೆ ಬಂದ್ರೇ 4 ವಾರ ಹತ್ರನೇ ಸ್ಟಾರ್ಟ್ ಆಗಿಬಿಟ್ಟಿದೆ ಟ್ರಾಫಿಕ್ಕು. ನಾನು ಸ್ನ್ಯಾಪ್ಚಾಟಲ್ಲಿ ಒಂದು ವೀಡಿಯೋ ಹಾಕಿದ್ದೆ, ಅದನ್ನು ನಮ್ಮ ಕಸಿನ್ ನೋಡಿ ಅವರು ನಮ್ಮ ಹಿಂದೆನೇ ಬರ್ತಿದ್ದಾರಂತೆ. ಅವರು ಗಂಡ ಹೆಂಡತಿ ಇಬ್ಬರು ಊರ ಕಡೆಗೆ ಬರ್ತಾ ಇದ್ದಾರೆ. ಸೊ ಫೋನ್ ಮಾಡಿದ್ದು ಎಲ್ಲಾದರೂ ಬ್ರೇಕ್ಫಾಸ್ಟ್ ತಿನ್ಕೊಂಡು ಹೋಗೋಣ ಅಂತ. ಅವರೇ ಅಡ್ರೆಸ್ ಹೇಳಿದ್ದಾರೆ, ಹೊಸಕೋಟೆಯಲ್ಲಿ ಒಂದಿದೆ, ಬನ್ನಿ ತಿನ್ಕೊಂಡು ಹೋಗೋಣ ಅಂತ. ಸೊ ಬನ್ನಿ ಬ್ರೇಕ್ಫಾಸ್ಟ್ ಮಾಡುವ. ಅವರು ಒಂದು ಅರ್ಧ ಕಿಲೋಮೀಟ್ರಿಂದ ಇದ್ದಾರೆ. ಹಾಗಾಗಿ ಇವಾಗ ತಾನೇ ಹೊಸಕೋಟೆಯಲ್ಲಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ವಿ. ಬ್ರೇಕ್ಫಾಸ್ಟೇ ಅನ್ಲಿಮಿಟೆಡ್. ಬೆಳಗ್ಗೆ ಬಾಳೆ ಎಲೆ ಊಟ ತುಂಬ ಚೆನ್ನಾಗಿತ್ತು. ಕಾಂಬೋ 120 ರೂಪಾಯಿ ಆಗುತ್ತೆ. ಇಲ್ಲೇ ಪೊಲೀಸ್ ಸ್ಟೇಷನ್ ಪಕ್ಕದಲ್ಲೇ ಗುರು ಮೆಸ್ ಅಂತ, ಮೆಸ್ ಊಟನೇ. ಅದೇ ನಮ್ಮ ಕಸಿನ್ ಬಂದಿದ್ರಲ್ಲ, ಅವರೇ ಎಲ್ಲ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ರಂತೆ, ತುಂಬ ಚೆನ್ನಾಗಿರುತ್ತೆ, ಬನ್ನಿ ಹೋಗಿ ಬರೋಣ ಅಂತ. ಚೆನ್ನಾಗಿತ್ತು. ಬೆಳಗ್ಗೆನೇ ಒಂದು 3-4 ಥರ ಬ್ರೇಕ್ಫಾಸ್ಟು. ಉಪ್ಮಾ ಕೊಟ್ಟಿದ್ದರು, ಒಂದು ಸ್ವೀಟು, ಮತ್ತು ಪೂರಿ, ಇಡ್ಲಿ, ಒಂದು ರೈಸ್ ಬಾತು. ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ನಿನ್ನೆ 29ನೇ ತಾರೀಕು ಅಕ್ಟೋಬರ್ 29 ನಮ್ಮ ಅಪ್ಪು ಅವ್ರು ತೀರ್ಕೊಂಡು 4 ವರ್ಷ ಆಯಿತು. ಇಷ್ಟು ಬೇಗ 4 ವರ್ಷ ಆಗೋಯ್ತು ಅವ್ರು ಇಲ್ದ ಅಂತ ಬೇಜಾರಾಗುತ್ತೆ ಆ್ಯಕ್ಚುಲಿ. ಬಟ್ ನಾವು ಅಪ್ಪು ಅವ್ರು ನೋಡಿ ಏನು ಕಲಿಬೇಕು ಅಂತ ಹೇಳಿದ್ರೆ, ಯಾವ ಬ್ರ್ಯಾಂಡ್ ಬಟ್ಟೆ ಹಾಕ್ತೀವಿ, ಯಾವ ಬ್ರ್ಯಾಂಡ್ ಶೂ ಹಾಕ್ತೀವಿ, ಚಪ್ಪಲಿ ಹಾಕ್ತೀವಿ, ಪ್ಯಾಂಟ್ ಹಾಕ್ತೀವಿ, ಶರ್ಟ್ ಹಾಕ್ತೀವಿ ಅಂತ ಯಾರೂ ಗಮನಿಸೋದಿಲ್ಲ. ಗಮನಿಸಿದ್ರೂ ತುಂಬ ಮಿನಿಮಲ್ ಆಗಿರುತ್ತೆ. ಬಟ್ ತುಂಬ ಜನ ಏನು ಗಮನಿಸ್ತಾರೆ ಅಂತ ಹೇಳಿದ್ರೆ, ಅವ್ರ ನಡವಳಿಕೆ, ಬೇರೆಯವ್ರಿಗೆ ಕೊಡೋ ಮರ್ಯಾದೆ ಯಾವ ಥರ ಇರುತ್ತೆ ಅಂತ ಗಮನಿಸ್ತಾರೆ. ಸೊ ಖಂಡಿತವಾಗ್ಲೂ ಅಪ್ಪು ಸರ್ನ ಮಿಸ್ ಮಾಡ್ಕೊಳ್ತೀವಿ. ನಾವೇನು ಅಪ್ಪು ಅವ್ರ ಅಭಿಮಾನಿಗಳಾಗಿರಲಿಲ್ಲ, ಥಿಯೇಟ್ರಿಗೆ ಹೋಗಿ ಒಂದು ಮೂವಿನೂ ನೋಡಿರಲಿಲ್ಲ. ಸೊ ಅವ್ರು ಮಾಡಿರೋ ಒಳ್ಳೆ ಕೆಲಸ ನೋಡಿ ಅವ್ರ ಅಭಿಮಾನಿಗಳಾಗ್ಬಿಟ್ವಿ. ಈಗ ಅವ್ರ ಬರ್ತ್ಡೇಗಾಗಲಿ ಯಾವಾಗಾದರೂ ರಿಲೀಸ್ ಆಗುತ್ತಲ್ವ ಮೂವೀಸು, ಮಿಸ್ ಮಾಡ್ದಂಗೆ ಫಸ್ಟ್ ಶೋಗೆ ಹೋಗ್ತೀವಿ. ಮೊನ್ನೆ ಬರ್ತ್ಡೇಗೆ ಅಪ್ಪು ರಿಲೀಸ್ ಆಗಿತ್ತು. ಸೊ ಮಿಸ್ ಮಾಡ್ದಂಗೆ ಮೈನ್ ಥಿಯೇಟ್ರಿಗೆ ಹೋಗ್ತೀವಿ, ಚೆನ್ನಾಗಿರುತ್ತೆ. ಸೊ ಅವ್ರು ಇದ್ದಿದ್ರೆ ವರ್ಷಕ್ಕೊಂದು ಮೂವಿ ಅಂತ ಮಾಡ್ತಿದ್ರು, ಕನ್ನಡ ಇಂಡಸ್ಟ್ರಿ ಇನ್ನೂ ಚೆನ್ನಾಗಿರ್ತಿತ್ತು. ಮನುಷ್ಯ ಎಷ್ಟು ಕ್ಷಣಿಕ ಆಗ್ಬಿಟ್ಟಿದ್ದಾನೆ ಅಂತ ಹೇಳಿದ್ರೆ ಗೊತ್ತಿಲ್ಲ ನೆಕ್ಸ್ಟ್ ಸೆಕೆಂಡ್ ಏನಾಗುತ್ತೆ ಅಂತ. ಯಾಕಂದರೆ ಪುನೀತ್ ರಾಜ್ಕುಮಾರ್ ನನಗೆ ಹಾರ್ಟಲ್ಲಿ ಏನಾದರೂ ಪ್ರಾಬ್ಲಮ್ ಇದೆ ಅಂತ ಗೊತ್ತಿದ್ದಿದ್ರೆ ಎಷ್ಟು ಕೋಟಿ ಬೇಕಾದರೂ ಎಲ್ಲೋಗ್ಬೇಕಾದ್ರೂ ಖರ್ಚು ಮಾಡಿರೋರು. ಬಟ್ ಗೊತ್ತೇ ಆಗಿರೋದಿಲ್ಲ. ಸೊ ಇರೋಷ್ಟು ದಿನ ಖುಷಿಯಾಗಿ ನಮ್ಮ ಜೊತೆಲಿರೋರನ್ನ ಖುಷಿಯಾಗಿ ಇಟ್ಕೊಳ್ಬೇಕು, ಒಳ್ಳೆ ದೊಡ್ಡವ್ರಿಗೆ ಮರ್ಯಾದೆ ಕೊಡಬೇಕು, ಚೆನ್ನಾಗಿ ಮಾತಾಡ್ಕೊಂಡು ಖುಷಿಯಾಗಿ ಇಷ್ಟ ಬಂದಂಗೆ ಇರಬೇಕಷ್ಟೇ. ರಾಜ್ಕುಮಾರ ಮೂವಿನ, ರಾಜ್ಕುಮಾರ ಸಾಂಗ್ನ ಪುನೀತ್ ರಾಜ್ಕುಮಾರ್ ಬಿಟ್ಟರೆ ಇನ್ಯಾರಿಗೂ ಸೂಟ್ ಆಗ್ತಿರ್ಲಿಲ್ಲ. ಏನ್ರಿ ಇದರಲ್ಲಿರೋ ಲೈನ್ಸ್ ಎಲ್ಲ ಅವ್ರನ್ನ ನೋಡಿನೇ ಬರ್ದಂಗಿದೆ. ಗುಡಿಸಲೆಯಾಗಲಿ ಅರಮನೆಯಾಗಲಿ ಆಟವೇ ನಿಲ್ಲದು, ಎಂದು ಆಟ ನಿಲ್ಲದು.
ಹಾಯ್ ಗಾಯ್ಸ್, ಇದೇನೆ ಅಂತರಗಂಗೆ ಅಂತ, ಕೋಲಾರದ ಪುಣ್ಯಕ್ಷೇತ್ರ, ದಕ್ಷಿಣ ಕಾಶಿ. ಸ್ಟೆಪ್ಸ್ ಹತ್ಕೊಂಡು ಹೋಗ್ಬೇಕು. ಒಂದು 350ರಿಂದ 400 ಸ್ಟೆಪ್ಸ್ ಇರುತ್ತೆ. ಸಖತ್ತಾಗಿರುತ್ತೆ ನೋಡಿ. ಸೇಮ್ ಒಂಥರ ಮಲೆನಾಡ್ ಫೀಲ್. ನನಗೆ ಅಂತರಗಂಗೆ ಅಂದ್ರೆ ಏನ್ ಯಾಕೆ ಬರುತ್ತೆ ಅಂದ್ರೆ, ಐ ಥಿಂಕ್ ಡಿಗ್ರಿಯಲ್ಲಿ ಇರ್ಬೇಕಾದ್ರೆ ಅನ್ಸುತ್ತೆ. ನಮ್ಮ ಕಸಿನ್ ಒಂದು ಮಿನಿ ಬಸ್ ಇತ್ತು. ಸೊ ನನ್ನ ಕಾಲೇಜ್ ಫ್ರೆಂಡ್ಸ್ನೆಲ್ಲ ಕರ್ಕೊಂಡು ಒಂಥರ ಪಿಕ್ನಿಕ್ ತರ ಬಂದ್ಬಿಟ್ಟಿದ್ವಿ. ಕೋಲಾರಿಂದ ಒಂದು 3 to 4 ಕಿಲೋಮೀಟರ್ಸ್ ದೂರ ಆಗುತ್ತೆ. ಬಟ್ ಒಂಥರ ಪಿಕ್ನಿಕ್ ತರ ಬಂದ್ಬಿಟ್ಟಿದ್ವಿ. ಬಟ್ ಟ್ರೆಕ್ಕಿಂಗು ಇದೆ ಇಲ್ಲಿ, ಬಟ್ ಅಲೋ ಮಾಡ್ತಿಲ್ಲ ಅನ್ಸುತ್ತೆ ಈಗ. ಚೆನ್ನಾಗಿದೆ, ಒಳ್ಳೆ ಪ್ಲೇಸ್. ಕೋಲಾರಲ್ಲಿರೋ ಪುಣ್ಯಕ್ಷೇತ್ರಗಳಲ್ಲಿ ಅಂತರಗಂಗೆ ಅನ್ನೋದು ಒಂದು. ಇದನ್ನ ದಕ್ಷಿಣ ಕಾಶಿ ಅಂತ ಕರೀತಾರೆ. ಸೊ ಕೋಲಾರಿಂದ ಒಂದು 4ರಿಂದ 5 ಕಿಲೋಮೀಟರ್ ಆಗುತ್ತೆ. ಬ್ಯಾಂಗ್ಳೂರಿಂದ ಒಂದು 65 to 70 ಕಿಲೋಮೀಟರ್ಸ್ ಆಗುತ್ತೆ. ಇದನ್ನ ಶತಶೃಂಗ ಬೆಟ್ಟ ಅಂತಾನೂ ಕರೀತಾರೆ. ಫೈನಲಿ ಬೆಟ್ಟದ ಮೇಲೆ ಬಂದಿದ್ದೀವಿ. ನೀಟಾಗಿ ಕೈಕಾಲು ತೊಳ್ಕೊಂಡು, ಮುಖ ತೊಳ್ಕೊಂಡು ದೇವ್ರ ದರ್ಶನ ಮಾಡ್ಕೊಳ್ಳೋಣ. 7 ಅವರ್ 8 ಅವರ್ ಚೇರ್ ಮೇಲೆ ಕಂಪ್ಯೂಟರ್ ಮುಂದೆ ಕೂತು ಕೂತು ಒಂದು 500 ಸ್ಟೆಪ್ ಹತ್ಬೇಕಾದ್ರೆ ಕಷ್ಟ ಆಗ್ಬಿಡುತ್ತೆ. ಸೊ ಎಕ್ಸಸೈಸ್ ಮಾಡಬೇಕು, ತುಂಬ ಒಳ್ಳೇದು. ಪ್ರಾಕ್ಟೀಸ್ ತಪ್ಪು ಹೋಗ್ಬಿಟ್ರೆ ಮನೇಲಿರೋ ಮೆಟ್ಲೋದಕ್ಕೆ ಕಷ್ಟ ಆಗ್ಬಿಡುತ್ತೆ. ಏನಪ್ಪ ಇದು ಅಂತರಗಂಗೆ ಅಂತರಗಂಗೆ ಅಂತ ಯಾಕೆ ಕರೀತಾರೆ, ದಕ್ಷಿಣ ಕಾಶಿ ಅಂತ ಯಾಕೆ ಕರೀತಾರೆ, ಏನ್ ರೀಸನ್ನು, ಕೋಲಾರಲ್ಲಿ ಇದೊಂದು ಪುಣ್ಯಕ್ಷೇತ್ರ ಆಗೋದಕ್ಕೆ ಏನ್ ಕಾರಣ, ಬನ್ನಿ ನೋಡೋಣ. ಸೊ ಅಂತರಗಂಗೆ ಬೆಟ್ಟದ ಮೇಲೆ 7 ಊರಿದಾವೆ. ಸೊ ನಾರ್ಮಲ್ ವಿಲೇಜಸ್ ಏನೆ, ಅದಕ್ಕೆ ಸಪ್ರೇಟ್ ರೋಡ್ ಇದೆ, ವೆಹಿಕಲ್ಸ್ ಎಲ್ಲ ಆ ರೋಡ್ ಮೇಲೆ ಹೋಗ್ಬೋದು. 7 ಊರಿದೆ ಬೆಟ್ಟದ ಮೇಲೆನೆ. ಸೊ ದೇವಸ್ಥಾನಕ್ಕೆ ಬರ್ಬೇಕಾದ್ರೂ ಕಾಲ್ನಡಿಗೆಯಲ್ಲೇ ಬರ್ಬೇಕಾಗತ್ತೆ. 500 ಮೆಟ್ಲು ಹತ್ಬೇಕಾಗಿತ್ತು ಕಂಪಲ್ಸರಿ. ವೆಹಿಕಲ್ ಎಲ್ಲೂ ಮೇಲ್ಗಡೆ ಬರೋದೇ ಇಲ್ಲ. 500 ಮೆಟ್ಲು ಹತ್ಕೊಂಡೇ ಬಂದು ಶಿವನ ದರ್ಶನ ಮಾಡಬೇಕು. ಸೊ ವಾನರ ಸೈನ್ಯ ಜಾಸ್ತಿ ಇಲ್ಲಿ. ಕವರ್ಸು ಬಿಸ್ಕೆಟ್ಸ್ ಏನಾದ್ರು ತಗೊಂಬಂದ್ರೆ ಬಿಡೋದೇ ಇಲ್ಲ. ಸೊ ನಾವು ಅದನ್ನ ಡಿಸ್ಟರ್ಬ್ ಮಾಡಿಲ್ಲ ಅಂದ್ರೆ ನಮ್ಮ ತಂಟೆಗೆ ಬರಲ್ಲ. ನಾವು ಅದಕ್ಕೆ ಏನಾದ್ರು ಕಲ್ಲಲ್ಲಿ ಹೊಡೆಯೋದಕ್ಕೆ ಹೋದ್ರೆ ಇಷ್ಟು ಬಿಡೋದಿಲ್ಲ. ನೋಡಿ ಅಲ್ಲಿ ಕಾಣಿಸ್ತಿದೆಯಲ್ಲ, ಅದೇ ದೇವಸ್ಥಾನ. ಇಲ್ಲಿ ಈ ಗುಡಿಯಲ್ಲಿ ಬಸವಣ್ಣನ ಬಾಯಲ್ಲಿ ನೀರು ಬರುತ್ತೆ. ಸೊ ಇದು ಚಿಕ್ಕ ಗಣೇಶ ದೇವಸ್ಥಾನ. ಅಂತರಗಂಗೆ ವಿಶೇಷತೆನೆ ಬಸವಣ್ಣನ ಬಾಯಲ್ಲಿ ನೀರು ಬರುತ್ತೆ ಅನ್ನೋದು. ಬನ್ನಿ ಹೇಗೆ ಅಂತ ತೋರಿಸ್ತೀನಿ. ಇದೇನೆ 365 ದಿನಾನು ನೀರು ಬರ್ತಾ ಇರುತ್ತೆ ಇಲ್ಲಿ. ಬೇಸಿಗೆಗಾಲ ಆಗಲಿ, ಚಳಿಗಾಲ ಆಗಲಿ, ಮಳೆಗಾಲ ಆಗಲಿ, 365 ದಿನ 24 ಗಂಟೆ ತುಂಬಾ ಸಿಹಿ ನೀರು. ಇಲ್ಲಿ ಎಲ್ಲಿಂದ ನೀರು ಬರುತ್ತೆ ಅಂತ ಇದುವರೆಗೂ ಯಾರ ಕೈಲೂ ಕಂಡುಹಿಡಿಯೋದಕ್ಕೆ ಆಗಿಲ್ಲ. ಇಲ್ಲಿ ಅರ್ಚಕರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಕಾಶಿಯಿಂದಾನೇ ಈ ನೀರು ಬರ್ತಿರೋದು, ಗಂಗೆ ಮಾತೆನೆ ಅಂತ ಹೇಳ್ತಾರೆ. ಇಲ್ಲಿ ಬರೋ ನೀರು ಎಷ್ಟು ಸ್ವೀಟ್ ಆಗಿರುತ್ತೆ ಅಂತ ಹೇಳಿದ್ರೆ, ಸುತ್ತಮುತ್ತ ಬೆಟ್ಟದ ಕೆಳಗಡೆ ಇರೋ ಊರುಗಳಲ್ಲಿರೋರೆಲ್ಲ ಬೆಳಗ್ಗೆನೆ ಬಂದು ನೀರು ಬಾಟ್ಲಲ್ಲಾಗ್ಲಿ ಕ್ಯಾನಲ್ಲಾಗ್ಲಿ ತುಂಬಿಸ್ಕೊಂಡು ಹೋಗಿ ದಿನ ಅವ್ರ ಮನೇಲಿ ಬಳಸ್ತಾರೆ. ಸೊ ಬೇಸಿಗೆ ಕಾಲದಲ್ಲಿ ಸ್ವಲ್ಪ ನೀರು ಕಡಿಮೆ ಆಗ್ಬೋದು, ಬಟ್ ಬರ್ತಾನೆ ಇರುತ್ತೆ. ಇದೆ ಅಂತರಗಂಗೆ ವಿಶೇಷತೆ. ಮೇಲೆಯಿಂದ ಕೆಳಗಡೆ ನೀರು ಬರ್ತಾ ಇರುತ್ತೆ. ಸೊ ಇಲ್ಲಿ ಬೇಕಾದ್ರೆ ನೀವು ಬಾಟ್ಲಲ್ಲಿ ಕ್ಯಾನಲ್ ಎಲ್ಲ ತುಂಬಿಸ್ಕೊಬೋದು. ಸೊ ಇಲ್ಲಿಂದ ಕಲ್ಯಾಣಿ ತುಂಬಿಕೊಳ್ಳುತ್ತೆ. ಬನ್ನಿ ಈಗ ನೀರು ಕುಡಿದು ಕೈಕಾಲು ಮುಖ ತೊಳ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ. ಈ ನೀರು ಕುಡಿಯೋದಕ್ಕೂ ಪುಣ್ಯ ಮಾಡಿರ್ಬೇಕು. ಎಷ್ಟು ಸ್ವೀಟ್ ಆಗಿರುತ್ತೆ, ಎಷ್ಟು ತಣ್ಣಕ್ಕಿರುತ್ತೆ ಅಂತ ಹೇಳಿದ್ರೆ, ನೀರು ಎಲ್ಲಿಂದ ಬರ್ತಿದೆ ಅಂತ ಯಾರ ಕೈಲೂ ಕಂಡುಹಿಡಿಯೋದಕ್ಕೆ ಆಗಿಲ್ಲ. ಆಕ್ಚುಲಿ ಇದು ತುಂಬಾ ವರ್ಷದಿಂದ. ದೇವ್ರ ದರ್ಶನ ಪಡ್ಕೊಳ್ಳೋಣ. ಸೊ ಕೋಲಾರ ಜನಕ್ಕೆ ಹೇಗೆ ಅಂತ ಹೇಳಿದ್ರೆ,
ಇಲ್ಲಿ ಬಂದು ಗಂಗೆ ನೀರು ಕುಡಿದು ಕೈಕಾಲು ತೊಳ್ಕೊಂಡು ಸ್ನಾನ ಮಾಡೋರು ಮಾಡ್ಬೋದು. ಸ್ನಾನ ಮಾಡಿ ಶಿವನ ದರ್ಶನ ಪಡೆದ್ರೆ ಕಾಶಿ ಹೋದಷ್ಟೇ ಶ್ರೇಷ್ಠ ಅಂತ. ಎಷ್ಟು ಪ್ರಶಾಂತವಾಗಿದೆ ಜಾಗ ಅಂತ ಹೇಳಿದ್ರೆ, ಒಂದು ವೆಹಿಕಲ್ ಸೌಂಡ್ ಇಲ್ಲ, ಒಂದು ಹಾರ್ನ್ ಸೌಂಡ್ ಇಲ್ಲ. ವಾವ್, ಸಖತ್ತಾಗಿದೆ ನೋಡಿ. ಇಲ್ಲಿ ನೋಡು ಏನ್ ಸಿಗುತ್ತೆ ಏನೋ ಕಾಡಲ್ಲಿ. ಬೆಟ್ಟದ ಮೇಲೆ ಹೋಗಿ ದೇವ್ರಿಗೆ ನಮಸ್ಕಾರ ಹಾಕೊಂಡು ರಿಟರ್ನ್ ಹೋಗ್ತಾ ಇದ್ದೀನಿ. ಮತ್ತೆ ಒಂದು 350-400 ಸ್ಟೆಪ್ಸ್ ಕೆಳಗಡೆ ಇಳಿಬೇಕು. ಸ್ಟೆಪ್ಸ್ ಅಂದ್ರೆ ಏನು ಕಂಟಿನ್ಯೂಸ್ ಆಗಿ ಸ್ಟೆಪ್ಸ್ ಏನಿಲ್ಲ ನೋಡಿ, ಈ ತರ ಇರುತ್ತೆ. ಅಲ್ಲಲ್ಲಿ ಸ್ವಲ್ಪ ಈ ತರ ಜಾಗ ಇರುತ್ತೆ, ಸ್ವಲ್ಪ ದೂರ ಸ್ಟೆಪ್ಸ್ ಇರುತ್ತೆ. ಸೊ ಎಷ್ಟೇ ಬಿಸಿಲಿದ್ರು ಇಲ್ಲಿ ಒಳಗಡೆ ಬಂದ್ರೆ ಒಂಥರ ಮಲೆನಾಡು ಫೀಲ್ ಇರುತ್ತೆ. ಮಳೆ ಬಂದ್ರೆ ಅಂತೂ ಇನ್ನ ಸೂಪರ್. ಕನ್ನಡ ರಾಜ್ಯೋತ್ಸವ ಮಾಡೋದಕ್ಕೆ ರೋಡಲ್ಲೂ ರೆಡಿ ಮಾಡ್ತಾ ಇದ್ದಾರೆ. ಗಾಯ್ಸ್, ಇನ್ನೇನು ಮನೆ ಹತ್ರ ಬಂದೆ. ಆಲ್ರೆಡಿ ಟೈಮ್ 1 ಗಂಟೆ ಆಗ್ತಾ ಇದೆ. ಫ್ರೆಶ್ ಅಪ್ ಆಗಿ ಊಟ ಮಾಡಿ ಒಂದು 3 ಗಂಟೆ ಅಷ್ಟರಲ್ಲಿ ಲಾಗಿನ್ ಆಗಬೇಕು ಅಷ್ಟೇ ಇವತ್ತಿನ ದಿನ. ಸೊ ನನ್ನ ಏಮ್ ಇದ್ದಿದ್ದು ಏನಂದರೆ, ಅಟ್ಲೀಸ್ಟ್ ವೀಕ್ಲಿ ಒಂದು ವೀಡಿಯೋ ಮಾಡಬೇಕು ಅಂತ. ಸೊ ಪ್ರಯತ್ನ ಪಡ್ತಾ ಇದ್ದೀನಿ. ಯಾಕಂದರೆ ಆಫೀಸು ಮನೆ ಆಗಿರೋದ್ರಿಂದ ಸೊ ಅದನ್ನೇ ಹಾಕೋದಕ್ಕಾಗಲ್ಲ ವ್ಲಾಗ್ ಥರ. ಸೊ ಅದಕ್ಕೇನೆ ಇವತ್ತು ಅಂತರ್ಗಂಗೆಗೆಲ್ಲ ಹೋಗಿ ಬಂದಿದ್ದು. ಸೊ ಈ ವಿಡಿಯೋ ಇಷ್ಟ ಆಯಿತು ಅನಿಸುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನೇ ತಪ್ಪಿದ್ರೂ ಕಮೆಂಟಲ್ಲಿ ತಿಳಿಸಿ, ಖಂಡಿತವಾಗ್ಲೂ ಚೇಂಜ್ ಮಾಡ್ಕೊಳ್ತೀವಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬಾಯ್.